ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ತನಿಖೆ ಕುರಿತಾಗಿ, ಆ ಪ್ರಕರಣದ ಕುರಿತಾಗಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಇದಾವೆ. ಏನು ಮೊದಲನೇದು, ಸೌಜನ್ಯ ಪರ ಹೋರಾಟಗಾರ ಮತ್ತು ಸಾಕ್ಷಿ ಜಯಂತ್ ಟಿ ಅವರನ್ನ ವಿಚಾರಣೆಗೆ ಅಂತ ಕರೆದು SIT ಅವರೇ ಹಲ್ಲೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪ ಬಂದಿದೆ. ಆ ಆರೋಪವನ್ನ ಅವರು ಸುಮ್ಮನೆ ಮಾಡ್ತಿಲ್ಲ, ಯಾವುದೋ ಟಿವಿ ಚಾನೆಲ್ ಮುಂದೆ ಮಾಡ್ತಿಲ್ಲ, ಬಟ್ ಒಂದು ದೂರಿನ ರೂಪದಲ್ಲಿ ರಾಜ್ಯದ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಏನೇನ್ ನಡೀತು, ಅವರನ್ನ ಹೇಗೆ ಅಲ್ಲಿ ಹಿಂಸಿಸಲಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಈ ಚಿನ್ನಯ್ಯ ಇದನ್ನಲ್ಲ, ಆತ ಬೇಲ್ ತಗೊಂಡು ಹೊರಗಡೆ ಬರೋದಕ್ಕೆ ಹೆದರ್ತಿದ್ದಾನಂತೆ. ನಾನು ಜೈಲಲ್ಲಿದ್ರೇನೆ ಸೇಫು, ಹೊರಗಡೆ ಬಂದ್ರೆ ನನ್ನ ಜೀವಕ್ಕೆ ಅಪಾಯ ಇದೆ, ನಾನು ಹೊರಗಡೆ ಬರೋದು ಬೇಡ ಅಂತ ಅನ್ಕೊಂಡಿದ್ದಾನೆ. ಹಾಗಾಗಿ ಬೇಲಿಗೆ ಬಲವಂತವಾಗಿ ಅಥವಾ ಬೇಲಿಗೆ ತುಂಬಾ ಸೀರಿಯಸ್ ಆಗಿ ಪ್ರಯತ್ನಗಳು ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಸೊ ಅದರ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಯನ್ನು ಸಹ ಕೊಡ್ತೀನಿ. ಮೊದಲಿಗೆ ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು, SIT ಅಲ್ಲಿರುವಂತಹ ಕೆಲವು ಅಧಿಕಾರಿಗಳು ಯಾರದ್ದೋ ಒಳಿತಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಗೌಡ ಅನ್ನುವಂತಹ ವ್ಯಕ್ತಿ, ಇನ್ಸ್ಪೆಕ್ಟರ್, ಆತನ ಮೇಲೆ ಬಹಳ ಕಂಪ್ಲೇಂಟ್ಗಳಿತ್ತು. ಆರಂಭದಲ್ಲೇ ಚಿನ್ನಯ್ಯ ಯಾವಾಗ ಬುರುಡೆ ಎತ್ಕೊಂಡು ಬಂದು ಅವನು ಮಹಾಜರಿಗೆ ಹೋಗ್ತಿದ್ನೋ ಆಗಲೇ ದೂರು ಕೊಟ್ಟಿದ್ದ ಈ ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರ್ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಬೆದರಿಸ್ತಿದ್ದಾರೆ, ಕೇಸ್ ವಾಪಸ್ ತಗೊಳ್ಳಿ ಅಂತ. ಆ ನಂತರ ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಂದ್ರಲ್ಲ ಮಂಡ್ಯದ ಮಹಿಳೆ, ನಾನು ಸೌಜನ್ಯ ಅಪಹರಣವನ್ನ ಕಣ್ಣರೆ ಕಂಡಿದ್ದೀನಿ ಅಂತ ಆಕೆಯೂ ಸಹ ದೂರಿದರು. ನಾನು ವಿಚಾರಣೆಗೆ ಅಂತ ಹೋದಾಗ ಈ ಮಂಜುನಾಥ್ ಗೌಡ ಮತ್ತು ಇನ್ನೊಬ್ಬ ಅಧಿಕಾರಿ ಬಹಳ ಕೆಟ್ಟದಾಗಿ ನಡ್ಕೊಂಡ್ರು. ದೌರ್ಜನ್ಯ ಭರಿತ ಧ್ವನಿಯಲ್ಲಿ ನನ್ನನ್ನ ಹೆದರಿಸಿದರು, ಬೆದರಿಸಿದರು, ಬೈದರು. ಕ್ಯಾಮ್ರಾ ಆನ್ ಮಾಡಿದಾಗ ನೆಟ್ಟಿಗೆ ಮಾತಾಡ್ತಿದ್ರು, ಕ್ಯಾಮ್ರಾ ಆಫ್ ಆದ ತಕ್ಷಣನೇ ನನ್ನ ಮೇಲೆ ಎಗರಾಡ್ತಿದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂರಿಸ್ಕೊಂಡು ಸರಿಯಾಗಿ ಊಟನೂ ಕೊಡ್ಲಿಲ್ಲ. ಆ ನಂತರ ರಾತ್ರಿ ಹೊರಡುವ ಸಂದರ್ಭಕ್ಕೆ ಪುಟಗಟ್ಟಲೆ ಹೇಳಿಕೆಯನ್ನ ಬರವಣಿಗೆಯಲ್ಲಿ ತಗೊಂಡು ಬಂದ್ರು, ಟೈಪ್ ಮಾಡಿ. ಅದನ್ನ ಓದೋದಕ್ಕೂ ಅವಕಾಶ ಕೊಡದೆ, ಇವತ್ತು ತುಂಬಾ ಹೊತ್ತಾಯ್ತು, ನಾಳೆ ಬಂದು ಪೂರ್ತಿ ಓದಿ ಸೈನ್ ಮಾಡ್ತೀನಿ ಅಂದ್ರೆ ಒಪ್ಲಿಲ್ಲ. ಸೈನ್ ಮಾಡ್ಬಿಟ್ಟೆ ನೀನು ಇಲ್ಲಿಂದ ಹೋಗಬೇಕು ಅಂತ ಹಠ ಹಿಡಿದು ನಾನು ಆ ಹೇಳಿಕೆಯ ಪ್ರಿಂಟೆಡ್ ಹೇಳಿಕೆಯನ್ನ ಓದೇ ಇಲ್ಲ, ಹಾಗೆ ಬಲವಂತಕ್ಕೆ ಸಹಿ ಹಾಕಿಸ್ಕೊಂಡ್ರು ಅಂತ ಚಿಕ್ಕ ಕೆಂಪಮ್ಮ ಸಹ ಆರೋಪಿಸಿದ್ರು. ಅಲ್ಲೂ ಮಂಜುನಾಥ್ ಗೌಡ ಹೆಸರು ಬಂತು. ಈ ರೀತಿಯಾಗಿ ಸಾಕಷ್ಟು ಬಾರಿ ಈ ಮಂಜುನಾಥ್ ಗೌಡ ಮತ್ತು ಇನ್ನೊಂದಷ್ಟು ಜನರ ಮೇಲೆ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಸೈಮನ್ ಅಂತ ಒಬ್ಬರಂತೆ, ಇನ್ನ ಒಂದಷ್ಟು ಜನ. ಈಗ ಜಯಂತ್ ಟಿ ಮೊನ್ನೆನೇ ಇದರ ಸೂಚನೆಗಳನ್ನ ಕೊಟ್ಟಿದ್ದೆ. ಜಯಂತ್ ಟಿ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ SIT ಅಧಿಕಾರಿಗಳು ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿಸಿದ್ದಾರೆ, ದೈಹಿಕವಾಗಿ ಹಲ್ಲೆ ಮಾಡಿಸಿದ್ದಾರೆ. ಸೊ ಏನಾಯ್ತು, ಅವರು ಹೇಳಿರೋ ಪ್ರಕಾರ ನಾನು ತನಿಖೆಗೆ ಅಂತ ಹೋದಾಗ ನನ್ನನ್ನ ಸೈಮನ್ನು ಮತ್ತೆ ಮಂಜುನಾಥ್ ಗೌಡ ಇನ್ನೊಂದಿಬ್ಬರು ಅಧಿಕಾರಿಗಳು ತುಂಬಾ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು. ಆ ನಂತರ ನೋಡ್ತೀನಿ, ಅಲ್ಲಿ ಚಿನ್ನಯ್ಯ ಇದ್ದ, ಅವನನ್ನ ಅರೆಬೆತ್ತಲೆ ಇಟ್ಟಿದ್ರು, ಅಂದ್ರೆ ಮೇಲಂಗಿ ಇರ್ಲಿಲ್ಲ, ಬರೀ ಪ್ಯಾಂಟ್ ಅಲ್ಲಿದ್ದ. ಆ ನಂತರ ನನ್ನನ್ನ ಬಲವಂತವಾಗಿ ಹೆದರಿಸಿದ್ರು, ಕೇಸ್ ಬಗ್ಗೆ ಒಂದಷ್ಟು ಸುಳ್ಳು ಹೇಳಿಕೆ ಕೊಡುವಂತೆ ಬಲವಂತ ಮಾಡಿದ್ರು. ನಾನು ಯಾವಾಗ ಒಪ್ಲಿಲ್ವೋ ಚಿನ್ನಯ್ಯನ ಮೇಲೆ ಒತ್ತಡ ಹಾಕಿ ಚಿನ್ನಯ್ಯನಿಂದ ನನ್ನನ್ನ ಹೊಡೆಸಿದರು. ಚಿನ್ನಯ್ಯನ ಮೇಲೆ ಒತ್ತಡ ಹಾಕಿ ಚಿನ್ನಯ್ಯನಿಗೆ ಹೇಳಿ ನನಗೆ ಹೊಡೆಸಿದರು. ನನಗೆ ಪೆಟ್ಟುಗಳಾಯ್ತು. ನಾನು ಉಜಿರೆಯಲ್ಲಿರುವಂತಹ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕಾದ್ರೂ ಸಹ ಅದನ್ನು ಮೆನ್ಷನ್ ಮಾಡಿ ಬರ್ದಿದ್ದೀನಿ, ಹೇಗಾಯ್ತು ಗಾಯಗಳು ಅನ್ನೋದ್ರ ಬಗ್ಗೆ. ನನಗೆ SIT ಅಧಿಕಾರಿಗಳ ಮೂಲಕ ಹಲ್ಲೆ ಆಗಿದೆ ಅಂತಲೇ ಬರ್ಸಿದ್ದೇನೆ. ಅದಷ್ಟು ಮಾತ್ರ ಅಲ್ಲ, ನನ್ನ ಮಗಳ ವಿಚಾರದಲ್ಲೂ ಸಹ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಇವರು ಜಯಂತ್ ಟಿ ಅವರು ಪತ್ರದ ಮೂಲಕ ಬರೆದಿದ್ದಾರೆ. ಮತ್ತು ನನಗೀಗ ಸ್ವಲ್ಪ ಧೈರ್ಯ ಬಂದಿರೋದು ಯಾಕೆಂದ್ರೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ನಮಗೆ. ನಮ್ಮ 4 ಜನ ಹೋರಾಟಗಾರರು ಯಾರಿದ್ರಲ್ಲ, ನಮಗೆ ಹೈಕೋರ್ಟ್ ಒಂದಷ್ಟು ರಿಲೀಫ್ ಕೊಟ್ಟಿದೆ. ಯಾರು? ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ ಇವರು, ಮತ್ತೊಬ್ಬರು ಸೌಜನ್ಯ ಪರ ಸಾಕ್ಷಿ ಹೇಳಕ್ಕೆ ಬಂದಿದ್ದಂತಹ ಮತ್ತು ಅವರ ಮಾವ ವಿಠ್ಠಲ್ ಗೌಡ. ಸೊ ಅವರೆಲ್ಲರಿಗೂ ಸಹ ಈಗ ಹೈಕೋರ್ಟ್ ಒಂದು ಕವಚವನ್ನು ಕೊಟ್ಟಿದೆ. ಏನಂದ್ರೆ, ಯಾವುದೇ ಕಾರಣಕ್ಕೂ ಅವರನ್ನು ಬಂಧಿಸಬಾರದು, ಅವ್ರ ಮೇಲೆ ದೌರ್ಜನ್ಯ ಎಸಗಬಾರದು,
ಇದು ಹೈಕೋರ್ಟ್ ಹೇಳಿರುವಂತಹದ್ದು SITಗೆ. ಆ ಒಂದು ಆರ್ಡರ್ ಇರುವ ಕಾರಣಕ್ಕೆ ಧೈರ್ಯವಾಗಿ ನಾನೀಗ ಬಂದಿದ್ದೀನಿ, ಈ ಒಂದು ದೂರನ್ನು ಕೊಡ್ತಾ ಇದ್ದೀನಿ, ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಜಯಂತ್ ಟಿ ರಾಜ್ಯಪಾಲರನ್ನ ಮನವಿ ಮಾಡಿಕೊಂಡಿದ್ದಾರೆ. ಅವ್ರಿಗೊಂದು ದೂರನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬರ್ತಿರುವಂತಹ ಸುದ್ದಿ, ಶಿವಮೊಗ್ಗ ಜೈಲಲ್ಲಿರುವಂತಹ ಚಿನ್ನಯ್ಯ ಬೇಲ್ ತಗೊಂಡು ಹೊರಗಡೆ ಬರೋದಕ್ಕೆ ಹೆದರುತ್ತಿದ್ದಾನೆ, ಬೇಲ್ ಬೇಡವಂತೆ ಅವನಿಗೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಕಾರಣ ಇಷ್ಟೇ, ಹೊರಗಡೆ ಬಂದ್ರೆ ನನ್ನನ್ನು ಯಾರು ಏನ್ ಮಾಡ್ತಾರೆ ಅನ್ನೋ ಭಯ ಇದೆ, ನನಗೆ ಜೀವ ಭಯ ಇದೆ, ನನಗೆ ಬೇಡ, ಜೈಲಲ್ಲೇ ಸೇಫ್ ಆಗಿದ್ದೀನಿ, ಸೇಫ್ ಆಗಿ ಇರ್ತೀನಿ, ಜೈಲಿಂದ ಹೊರಗಡೆ ಬಂದ್ರೆ ನನ್ನನ್ನು ಯಾರು ಏನ್ ಮಾಡ್ತಾರೋ ಅನ್ನುವಂತ ಭಯ ಇದೆ, ಹಾಗಾಗಿ ನನಗೆ ಬೇಲ್ ಬೇಡ ಅಂತ ಹೇಳ್ತಿದ್ದಾನಂತೆ. ಇದರ ನಡುವೆ ಕೆಲವು ಅನುಮಾನಗಳು, ಪ್ರಶ್ನೆಗಳು ಸಹ ಬರ್ತಿದ್ದಾವೆ ಚಿನ್ನಯ್ಯನ ವಿಚಾರದಲ್ಲಿ. ಅವನನ್ನ ಆರಂಭದಲ್ಲಿ ಅಷ್ಟು ಆಸ್ಥೆ ವಹಿಸಿ ಕರೆದುಕೊಂಡು ಬಂದಂತಹ ಲಾಯರ್ಗಳು ಎಲ್ಲಿ? ಆ ಲಾಯರ್ಗಳೆಲ್ಲ ಜೊತೆಲಿ ಇದ್ರಲ್ಲ, ಅವರೇ ಎಲ್ಲೋದ್ರು? ಅದೊಂದು ದೊಡ್ಡ ನಿಗೂಢವಾದಂತಹದ್ದು. ಅವ್ರ್ಯಾಕೆ ಪ್ರಯತ್ನ ಪಡ್ತಿಲ್ಲ? ಯಾವ ಕ್ರಮನೂ ಕೈಗೊಳ್ಳುತ್ತಿಲ್ಲ ಯಾಕೆ? ಏನಾದ್ರು ಅವರು ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದರ ನಡುವೆ ಈತ ನಾನು ಬೈಲೇ ಬೇಡ, ನನಗೆ ನಾನು ಜೈಲಲ್ಲೇ ಇರ್ತೀನಿ, ದಯವಿಟ್ಟು ನನ್ನನ್ನು ಹೀಗೆ ಬಿಡಿ ಅನ್ನುವ ಮಟ್ಟಕ್ಕೆ ಹೋಗಿದ್ದಾನೆ ಅಂತ. ಹಾಗಾದ್ರೆ ಅವನನ್ನ ಹೆದರಿಸಲಾಗಿದೆಯಾ, ಬೆದರಿಸಲಾಗಿದೆಯಾ? ಈ ಎರಡೂ ಸಹ ಘಟನೆಗಳು ಬಹಳ ಮುಖ್ಯವಾಗಿ ನಡೀತಾ ಇದೆ. ಒಂದು ಜಯಂತ್ ಟಿ ಮೇಲೆ ಹಲ್ಲೆ ವಿಚಾರ, ಇನ್ನೊಂದು ಈತನ ಜೀವ ಭಯಕ್ಕೆ ಬೇಲ್ ಬೇಡ ಅಂತಿರುವಂತಹದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ, ಕಳೆದ ಅಕ್ಟೋಬರ್ ಅಂತ್ಯದಲ್ಲೇನೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂದ್ರೆ ಅಕ್ಟೋಬರ್ 31ಕ್ಕೇನೆ SIT ತನ್ನ ಅಂತಿಮ ವರದಿಯನ್ನ ಕೊಡುತ್ತೆ, ನಾವು ಕೇಳಿದೀವಿ ಅಂತ ರಾಜ್ಯದ ಗೃಹ ಮಂತ್ರಿ ಹೇಳಿದ್ರು. ಅದಾಗಿ ಆ ಡೇಟ್ ಮುಗಿದು 15 ದಿನ ಆಯ್ತು ಇವತ್ತಿಗೆ. SIT ತನಿಖೆನೂ ಇಲ್ಲ, ರಿಪೋರ್ಟು ಇಲ್ಲ, ಎಂಥದ್ದು ಇಲ್ಲ. ಹಾಗಾದ್ರೆ ಗೃಹ ಮಂತ್ರಿಗಳು ಅದನ್ನ ಹೇಳೋದಕ್ಕೆ ಕಾರಣ ಏನು? ಈ ಕಡೆ ಯಾರ ಮೇಲೆ ಆರೋಪ ಇದೆಯೋ ಅವರನ್ನು ಇಲ್ಲಿಯವರೆಗೆ ಒಂದು ಸಣ್ಣ ನೋಟಿಸ್ ಸಹ ಕೊಟ್ಟಿಲ್ಲ, ಕರ್ಸ್ಕೊಂಡಿಲ್ಲ, ಇವರೇ ಹೋಗಿ ಏನು ವಿಚಾರಣೆ ಮಾಡಿಲ್ಲ, ಏನು ಇಲ್ಲ, ಅವ್ರನ್ನ ಮಾತಾಡ್ಸೇ ಇಲ್ಲ. ಯಾರು ದೂರು ಕೊಟ್ಟಿದ್ದಾರೋ, ಯಾರು ಸಾಕ್ಷಿ ಹೇಳೋಕೆ ಬಂದಿದ್ದಾರೋ ಅವರ ವಿರುದ್ಧನೇ ಕ್ರಮ, ಅವರದೇ ಬಂಧನಗಳು, ಅವರಿಗೆ ಬೆದರಿಕೆ, ಅವರ ಮೇಲೇನೆ ಹಲ್ಲೆ. ಆದ್ರೆ ಆರೋಪಿ ಸ್ಥಾನದಲ್ಲಿ ಇದು ವಿಚಿತ್ರವಾದಂತಹದ್ದು. ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ. ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಗೆ ಒಂದು ನೋಟಿಸ್ ಇಲ್ಲ, ಒಂದು ಹೇಳಿಕೆ ಪಡ್ಕೊಂಡಿಲ್ಲ. ಇದು ತುಂಬಾ ಆತಂಕಕಾರಿ ಬೆಳವಣಿಗೆ, ತುಂಬಾ ಆತಂಕಕಾರಿ. ಯಾಕಂದ್ರೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಚಿಹ್ನೆ ಬರೋದಕ್ಕೆ, ಕ್ವಶನ್ ಮಾರ್ಕ್ ಬರೋಕೆ ಇದೊಂದೇ ಸಾಕು. ಮಿಕ್ಕಿದೆಲ್ಲ ಪಕ್ಕಕ್ಕಿಟ್ಟು ನೋಡಿದಾಗ್ಲೂ ಸಹ ಇದೊಂದೇ ಸಾಕಾಗತ್ತೆ. ಯಾಕೆ ಆರೋಪಿ ಸ್ಥಾನದಲ್ಲಿ ಇರಬಹುದಾದಂತಹ ವ್ಯಕ್ತಿಗಳನ್ನ ವಿಚಾರಣೆ ನಡೆಸ್ತಿಲ್ಲ, ತನಿಖೆ ನಡೆಸ್ತಿಲ್ಲ, ಹೇಳಿಕೆ ಪಡ್ಕೊಳ್ತಿಲ್ಲ? ಸೊ ಇವೆಲ್ಲವೂ ಬರ್ತವೆ. ಅದರ ನಡುವೆ ಇವರಿಬ್ಬರದು ಈ ಘಟನೆಗಳು ಈಗ ಹೊರಗಡೆ ಬಂದಿದ್ದಾವೆ. ಸೊ ಯಾವ ದಿಕ್ಕಿಗೆ ಹೋಗುತ್ತೆ ಈ ಫೈನಲ್ ರಿಪೋರ್ಟ್ ಅನ್ನೋದನ್ನ ಗೃಹ ಮಂತ್ರಿಗಳು ಡೇಟೇ ಕೊಟ್ಟ ನಂತರ ಬಂದಿಲ್ವಲ್ಲ, ಅದು ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.